ಕಂಟಿನ್ಯೂ ಸೀನು, ಮೂಗಲ್ ಸೋರಿಕೆ. ಎಷ್ಟು ಸಮಯದಿಂದ? ಇದು ಒಂದು 5 ವರ್ಷದಿಂದ ಆಪ್ರೇಷನ್ ಆಯಿತು. 3 ಮಂತ್ಸ್ ಚೆನ್ನಾಗಿತ್ತು, ಮತ್ತೆ ಮಾಮೂಲಿ ಆಯಿತು. ಮತ್ತು ಇದು ಬ್ಯಾಕ್ ಡಿಸ್ಕ್ ಬಲ್ಜು ಅಂತಾರೆ, ಈಗ ಇದೆ. ಒಂದು 15 ನಿಮಿಷ ನಿಂತ್ಕೊಂಬಿಟ್ರೆ ಆಗಲ್ಲ, ಕುತ್ಕೋಬೇಕು ಎಲ್ಲಾದರೂ, ಆಗೋದಿಲ್ಲ ನನಗೆ. ಭಾರ ಕ್ಯಾಮ ಎತ್ತಕ್ಕಂತೂ ಪೂರ್ತಿ ಆಗಲ್ಲ, ಜಸ್ಟ್ ನಿಂತ್ಕೊಂಡ್ರೆ ಸಾಕು ಪನಿಷ್ಮೆಂಟ್ ನನಗೆ. ಒಂದು 15 ನಿಮಿಷ ನಿಂತ್ಕೊಂಡ್ರೆ ಇಮ್ಮಿಡಿಯೇಟ್ ಕುತ್ಕೋಬೇಕು ಕೆಳಗಡೆ. ಎಲ್ಲ ಟ್ರೀಟ್ಮೆಂಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಲ್ಲ. ಪ್ರೇಯರ್ ಮಾಡಬೇಕು. ಕರ್ತನೆ, ಸಹೋದರ ಮಂಜುನಾಥ್ ಅವರಿಗೆ ಪ್ರಾರ್ಥಿಸ್ತೇನೆ. ಅವಾಗಾದ್ರೆ ಮೋಸ ಮಾಡಿದಂಥ ಹಣ ವಾಪಸ್ ಅವರ ಕಡೆ ಬರುವಂತೆ ಸಹಾಯ ಮಾಡು ಕರ್ತನೆ. ಅದು ರೆಸ್ಟೋರ್ ಆಗಲಿ, ಯಾರು ತಗೊಂಡಿದ್ದಾರೆ ಅವರದಲ್ಲಿ ಮಾತನಾಡು. ಈ ಸಾಯಂಕಾಲ ಅವರು ಎಲ್ಲಿದ್ದರೂ ಆ ಸ್ಥಳದಲ್ಲಿ ಅದ್ಭುತ ಮಾಡಿ ಅವರಿಗೆ ಹಿಂದೆ ಕೊಡಲಿಕ್ಕೆ ಪ್ರೇರಣೆ ಕೊಡಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಆ ವಿಷಯದಲ್ಲಿ ಅದ್ಭುತ ಫ್ರೀಡಮ್ ಕೊಡು ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರಪ್ಪ. ಎಲ್ಲ ಎಲರ್ಜಿಗಳನ್ನು ಇವರ ಶರೀರದಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆಪ್ಪ, ಸೌಖ್ಯ ರಿಲೀಸ್ ಮಾಡ್ತಾನೆ. ಅದೇ ರೀತಿ ವೆರಿಕೋಸ್ಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಬಿಟ್ಟು ಹೋಗಲಿ. ನರಗಳ ಮೇಲೆ, ಕಾಲಿನ ನರಗಳ ಮೇಲೆ ದೈವಿಕ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಅಸ್ತಮಕ್ಕೆ ಸಂಬಂಧಪಟ್ಟ ರೋಗಾತ್ಮವನ್ನು ಶರೀರ ಡಿಸ್ಕನೆಕ್ಟ್ ಮಾಡ್ತಾನೆ. ಈ ಸಮಯದಿಂದ ಬ್ರೀತಿಂಗ್ ಪ್ರಾಬ್ಲಮ್ ಬರಕ್ಕೆ ಕೊಡೋದು. ಲಂಗ್ಸ್ ಮೇಲೆ ದೈವಿಕ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. ಅದರ ಹಿಂದುವ ಅಸ್ತಮ ಸ್ಪಿರಿಟ್ ಅನ್ನು ಯೇಸು ನಾವು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಔಟ್ ಆಫ್ ಜೀಸಸ್, ಲಂಗ್ಸ್ ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ. ಸೊಂಟದ ಮೇಲೆ ಹೊರಡು ರೋಗಾತ್ಮ ಶಕ್ತಿ ಗದರಿಸ್ತಾನೆ, ಆ ನೋವನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಔಟ್ ಆಫ್ ಜೀಸಸ್, ಫ್ರೀ ಆಗಲಿ. ಔಟ್ ಆಫ್ ಜೀಸಸ್, ಔಟ್ ಆಫ್ ಜೀಸಸ್. ಈಗ ನೋಡಿ ಹೋಯ್ತಲ್ಲ, ಸ್ತೋತ್ರ. ಹಲ್ಲೆಲೂಯಾ.